ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಟೇಸ್ಟಾದ ಪಪ್ಪಾಯ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು 3ರಿಂದ 4 ಪೀಸು ನಾನು ಪಪ್ಪಾಯ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಬೇಸಿಗೆಯಲ್ಲಿ ಪಪ್ಪಾಯನ ಅದು ಹೀಟು ಅಂತ ಹೇಳೋರಿಗೆ ಒಂದು ಮಾತು. ಪಪ್ಪಾಯ ಹೀಟ್ ಆಗಿದ್ರೂ ಇದರಲ್ಲಿ ತುಂಬ ಬೆನಿಫಿಟ್ ಇದೆ. ನೆಕ್ಸ್ಟ್ ಇದಕ್ಕೆ ನಾನು ಹಾಲು ಹಾಕ್ಕೋತಾ ಇದ್ದೀನಿ, ಅಂದರೆ ಹಸಿ ಹಾಲು ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು 3ರಿಂದ 4 ಸ್ಪೂನ್ ಶುಗರ್ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಫ್ಲೇವರಿಗೋಸ್ಕರ ವೆನಿಲ್ಲಾ ಐಸ್ ಕ್ರೀಮ್ ಹಾಕ್ಕೋತಾ ಇದ್ದೀನಿ. ಇದು ನೀವು ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಐಸ್ ಕ್ರೀಮ್ ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಪಪ್ಪಾಯ ತುಂಬ ಹೆಲ್ತಿಗೂ ಒಳ್ಳೆಯದು, ಅದಕ್ಕೋಸ್ಕರ ಈ ಐಸ್ ಕ್ರೀಮ್ ಹಾಕೋದ್ರಿಂದ ತುಂಬ ಚಿಲ್ಲಾಗಿರುತ್ತೆ, ಕುಡಿಯೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ. ನೀವು ಸ್ವಲ್ಪ ತಿಕ್ಕಾಗಿದೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಅಂದರೆ ಮಿಲ್ಕ್ ಶೇಕು ತಿಕ್ಕಾಗಿ ಇರುತ್ತೆ, ಅದು ತುಂಬ ತಿಕ್ಕಿರಬಾರ್ದು. ಲೈಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದ್ಸಲಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಗ್ರೈಂಡ್ ಆಗಿದೆ. ನೆಕ್ಸ್ಟ್ ನಾವು ಇದನ್ನು ಒಂದು ಗ್ಲಾಸ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಎಷ್ಟು ತಿಕ್ಕಾಗಿ ಪಪ್ಪಾಯ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಪಪ್ಪಾಯನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇದ್ರ ಜೊತೆಗೆ ಹಾಕ್ಕೋತಾ ಇದ್ದೀನಿ. ಇಷ್ಟೇ ಪಪ್ಪಾಯ ಮಿಲ್ಕ್ ಶೇಕ್ ರೆಡಿ. ಇದು ನೀವು ಸಮ್ಮರು ವಿಂಟರು ಅಂತೆಲ್ಲ ನೋಡೋಂಗಿಲ್ಲ, ಯಾವಾಗ ಬೇಕಾದ್ರೂ ಕುಡಿಬೋದು. ಹೆಲ್ತ್ಗೂ ತುಂಬ ಒಳ್ಳೆಯದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.